ಅನುದಿನದ ಆಹಾರ ಏಪ್ರಿಲ್ 9 ಗುರುವಾರ. ಆ ಪರಲೋಕದ ದ್ವಾರಗಳು. ಮಲಾಕಿ 3ನೇ ಅಧ್ಯಾಯ 10ನೇ ವಚನ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರವನ್ನು ಸುರಿಯುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ನಮ್ಮ ಸತ್ಯವೇದದಲ್ಲಿ ಆ ಪರಲೋಕದ ಬಾಗಿಲುಗಳು ತೆರೆಯಲ್ಪಟ್ಟ ಹಲವಾರು ಸಂದರ್ಭಗಳ ಬಗ್ಗೆ ನಾವು ಓದುತ್ತೇವೆ. ಮೊದಲ ಬಾರಿಗೆ ಇದು ಸಂಭವಿಸಿದ್ದು ನೋಹನ ದಿನಗಳಲ್ಲಿ. ಆಕಾಶದ ದ್ವಾರಗಳು ತೆರೆಯಲ್ಪಟ್ಟವು. ಆದಿಕಾಂಡ 7ನೇ ಅಧ್ಯಾಯ 11ನೇ ವಚನ. ಭೂಮಿಯ ಮೇಲೆ 40 ಹಗಲು ಮತ್ತು 40 ರಾತ್ರಿ ಮಳೆ ಸುರಿಯಿತು. ಒಂದು ವೇಳೆ ಮಳೆ ಬರದೇ ಇದ್ದಿದ್ದರೆ ನಾವೆಯು ಮೇಲಕ್ಕೆ ಏರುತ್ತಿರಲಿಲ್ಲ. ಆ ನಾವೆಯು ಬೆಟ್ಟ ಗುಡ್ಡಗಳಿಗಿಂತ ಎತ್ತರಕ್ಕೆ ಏರಬೇಕಾದರೆ ಮಹಾಮಳೆಯ ಅವಶ್ಯಕತೆ ಇತ್ತು. ಅದೇ ರೀತಿಯಲ್ಲಿ ದೇವರ ನಾವಿಯಾದ ಸಭೆಯು ಕ್ರಿಸ್ತನ ಬರುವಿಕೆಯಲ್ಲಿ ಆ ಪರಲೋಕಕ್ಕೆ ಎತ್ತಲ್ಪಡಬೇಕಾದರೆ ಅಭಿಷೇಕದ ಮಹಾಮಳೆಯು ಅತ್ಯಗತ್ಯವಾಗಿದೆ. ಪರಲೋಕದ ದ್ವಾರಗಳು ಅವು ತೆರೆಯಲ್ಪಡಬೇಕು ಮತ್ತು ಪವಿತ್ರಾತ್ಮನು ಆ ಮಳೆಯಂತೆ ಇಳಿದು ಬರಬೇಕು. ಕಡೆಯ ದಿನಗಳು ಹತ್ತಿರವಾಗುತ್ತಿದ್ದಂತೆ ಅಭಿಷೇಕವು ದಿನೇ ದಿನೇ ಹೆಚ್ಚುತ್ತಿದೆ. ಅದು ಸಾವಿರಾರು ಪಟ್ಟು ವೃದ್ಧಿಯಾಗಲಿದೆ. ಆಕಾಶದ ದ್ವಾರಗಳು ಹಿಂದೆ ಒಮ್ಮೆ ತೆರೆದಂತೆಯೇ ಹಠಾತ್ತಾಗಿ ದೇವರ ಅಳೆಯಲಾಗದ ಅಭಿಷೇಕವು ಈ ನಾಡಿನ ಮೇಲೆ ಶಕ್ತಿಯುತವಾಗಿ ಸುರಿಯಲಿದೆ. ಆ ಸುರಿಯುವಿಕೆಯ ನಂತರ ಕರ್ತನ ಬರುವಿಕೆಯಲ್ಲಿ ಆತನ ಮಕ್ಕಳು ಎತ್ತಲ್ಪಡುವರು. ಫರೋಹನನು ಕಂಡ ಕನಸಿನಲ್ಲಿ 2 ಭಾಗಗಳಿದ್ದವು. ಒಂದು ಭಾಗವು 7 ವರ್ಷಗಳ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಕರ್ತನು ಈ ವರ್ಷಗಳನ್ನು 7 ಆರೋಗ್ಯಕರವಾದ ಧಾನ್ಯದ ತೆನೆಗಳಿಗೆ ಮತ್ತು 7 ಬಲಿಷ್ಠ ಹಸುಗಳಿಗೆ ಹೋಲಿಸಿದನು. ಆ ವರ್ಷಗಳ ನಂತರ 7 ವರ್ಷಗಳ ಭೀಕರ ಕ್ಷಾಮವು ಉಂಟಾಯಿತು ಮತ್ತು ದೇಶದ ಸಮೃದ್ಧಿಯು ಮರೆತು ಹೋಯಿತು. ಆ 7 ವರ್ಷಗಳು ಪ್ರವಾದನಾತ್ಮಕವಾಗಿ ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನು ಸೂಚಿಸುತ್ತವೆ. ಆ ದಿನಗಳಲ್ಲಿ ಭೀಕರವಾದ ಕ್ಷಾಮವಿರುತ್ತದೆ. ಅದು ಕೇವಲ ಆಹಾರಕ್ಕಾಗಿ ಅಲ್ಲ, ಬದಲಾಗಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದಕ್ಕಾಗಿ ಉಂಟಾಗುವ ಕ್ಷಾಮವಾಗಿರುತ್ತದೆ. ಆದರೆ ಅಂತ್ಯಕ್ರಿಸ್ತನ ಆಳ್ವಿಕೆಗೆ ಮೊದಲು ನಮ್ಮ ಕರ್ತನು ದೇಶದ ಮೇಲೆ ಮಳೆಯ ಕಾಲವನ್ನು, ಅಂದರೆ ಆತ್ಮಿಕ ಸಮೃದ್ಧಿ ಮತ್ತು ಪುನರುಜ್ಜೀವನದ ದಿನಗಳನ್ನು ಆಜ್ಞಾಪಿಸುವನು. ಅಭಿಷೇಕದ ಈ ಮಳೆಯು ಸುರಿದಾಗ ಭೂಮಿಯ ಮೇಲೆ ಹೇರಳವಾದ ಆತ್ಮಿಕ ಆಶೀರ್ವಾದಗಳು ಇಳಿದು ಬರುತ್ತವೆ. ಲೋಕವು ಅಂತ್ಯಕ್ರಿಸ್ತನ ಬರುವಿಕೆಗಾಗಿ ಕಾಯುತ್ತಿರುವಾಗ ನಾವು ಅಭಿಷೇಕದ ಮಳೆಯು ಹೆಚ್ಚಾಗುವುದಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೇವೆ. ಕರ್ತನ ಸನ್ನಿಧಿಯಿಂದ ಚೇತರಿಸಿಕೊಳ್ಳುವ ಕಾಲವು ಖಂಡಿತವಾಗಿಯೂ ಬರುವುದು. ಕೆಲವು ಅನುವಾದಗಳು ಈ ಚೇತರಿಸಿಕೊಳ್ಳುವ ಕಾಲವನ್ನ ಪುನರುಜ್ಜೀವನ ಕಾಲ ಎಂದು ಕರೆಯುತ್ತವೆ. ಪರಲೋಕದ ದ್ವಾರಗಳು ತೆರೆಯಲ್ಪಡಲಿವೆ. ಅಭಿಷೇಕದ ಮಹಾಮಳೆಯು ಸುರಿಯಲಿದೆ. ಕರ್ತನು ತನ್ನ ಆತ್ಮವನ್ನು ಎಲ್ಲಾ ಮನುಷ್ಯರ ಮೇಲೆ ಸುರಿಸುವನು. ಯಾರೂ ಈ ಸುರುವಿಕೆಯನ್ನು ತಡೆಯಲು ಸಾಧ್ಯವಿಲ್ಲ. ಪ್ರಿಯ ದೇವಜನರೇ, ಇಂದು ಈ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಮಹಾ ಪುನರುಜ್ಜೀವನಕ್ಕಾಗಿ ಕಾತುರದಿಂದ ಹಂಬಲಿಸಿರಿ. ಈ ಅಭಿಷೇಕವು ನಿಮ್ಮನ್ನು ಕರ್ತನ ಬರುವಿಕೆಗಾಗಿ ಸಿದ್ಧಪಡಿಸುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಮಳೆ ತುಂಬಿದ ಮೋಡಗಳು ಭೂಮಿಯ ಮೇಲೆ ಸುರಿದು ಬಿಡುವವು. ಪ್ರಸಂಗಿ 11:3. ಈ ದಿನ ಓದುವ ವಾಕ್ಯ. ಮುಂಜಾನೆ ಮೊದಲ ಸಮುವೇಲ 13 ಮತ್ತು 14 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ
10-24 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.